ಇದು ಸತ್ಯ ಘಟನೆ ಅದ. ಹೌದು. ಒಳ್ಳೆ ಅದೇ ಅಮೋಘ ಸಿದ್ಧ ಬಂದ ಕಿಸಿಂದ್ರೆ ಇವತ್ತು ಯಾಕೆ ಕಿತ್ತಲ್ಕತಿ ನಾಳೆಗೆ ಮಳೆ ಬರ್ತದೆ ಹೇಳ್ಯಾನ. ಈ ಸವಿಸ್ತಾರವಾಗಿ ನೀವು ಹೇಳಿ ಉತ್ತರ ಹೇಳಿ ಮುಂದೆ ಹಾಡ್ರಿ ಅಂತೇಳಿ ಕಾಸುಗೌಡ ಶರಣಗೌಡ ಬಿರಾದರ್ ಅಂತೇಳಿ 101 ರೂಪಾಯಿ ನಿಮಗೆ ಕೊಡ್ಲಾಕತ್ತೀನಿ. ಇದು ಪೂರ್ಣವಾಗಿ ಹೇಳಿ ಹಾಡಬೇಕು, ಸಂಪೂರ್ಣವಾಗಿ ಆಧ್ಯಾತ್ಮಕವಾಗಿ ಹೇಳಬೇಕು. ಸತ್ಯನೇ ಯಾಕಂತ ಕೇಳ್ರಿ. ಇದು ಅವ ದೇವ್ರ ಹೊಟ್ಟೆಯಿಂದ ಹುಟ್ಟದವ. ಅವ್ರು 4 ಮಂದಿ ಅಣ್ತಮ್ರು. ಇವರು ಜಕ್ಕಪ್ಪ ಮಾಳಪ್ಪ ಇವರಿಬ್ರು ಅಣ್ತಮ್ರು. ಇವರು ಮಾಳಿಂಗರಾಯನ ಸಂದದವ ಅದಾರವರು. ನೀವು ಅಮೋಘ ಸಿದ್ಧನ ಮಾರಕ ನೀವು ಹಾಡ್ಲಕತ್ತೀರಿ. ಇದು ಸವಿಸ್ತಾರವಾಗಿ ನಮಗೆ ಹೇಳಿದ್ರೆ ಅರ್ಥ ಆಗ್ತದ. ಯಾಕಂದ್ರೆ ಅರ್ಥ ಆಗಂಗಿಲ್ಲ. 101 ರೂಪಾಯಿ ಪಿಂಟು ಇದು ತಗೊಂಡು ನೀವು ಹೇಳಿ ಹಾಡ್ಬೇಕಂತ ನನ್ನ ವಿನಂತಿ. ಮಾನವರಾದ ಸುಭಾಷ್ ಕೊರಕಿ ಸಾಕಿದ ನಾಗಟನವರಿಂದ ಹುಟ್ಟಿದಂತವ ಅದಕ್ಕೆ ಬಂಧನ ಮಾಡಿದವ ಮಾಳಿಂಗರಾಯ ಅಂತ ಸಿದ್ಧಾಂತದ. ಈಗ ಅದು ಸವಿಸ್ತಾರವಾಗಿ ನೀವು ಹೇಳಿ ಹಾಡ್ಬೇಕಂತೇಳಿ ವಿನಂತಿ. ಹೌದಾ? ಇವತ್ತ ಇಲ್ಲಿ ಅನುಭಾವಿ ವಿಷಯ ನಡೀಲಿತ್ತು. ಅನುಭಾವಿ ಕಲಾವಿದರು ಕೂಡಿ ಒಂದು ವಿಷಯನೂ ಇಟ್ಟಾರ. ಹೌದು. ಅಂಬಿಗಾರ ಚೌಡಯ್ಯನವ್ರು ಯಾರು ಹೇಳಿದ್ರಿ? ಏನಂದ್ರಿಪ್ಪ? ಶ್ರೇಷ್ಠವಾದಂತ ಮಾನವ ಜನ್ಮಕ್ಕೆ ನಾವು ಹುಟ್ಟಿದೆವು. ಹೌದು. ಹುಟ್ಟಿ ಬಂದಂತ ಪ್ರತಿಯೊಬ್ಬರು ಒಂದೊಂದು ಚಿಂತೆ ಒಳಗೆ ಅದಾರ. ಹೌದು. ಶಿವಚಿಂತೆಯಲ್ಲಿದ್ದವರನ್ನು ನಾವು ಒಬ್ಬರಿಗೆ ಕಾಣಲಿಲ್ಲ ಅಂತ ಹೇಳ್ತಾರೆ ಅಂಬಿಗಾಯಿ ಚೌಡಯ್ಯನವರು. ಹೌದು. ಯಾರಿರ್ಬೇಕು ಶಿವನ ಚಿಂತೆ ಒಳಗೆ? ಎಲ್ಲರೂ ಹೆಂಡ್ರ ಚಿಂತೆ, ಮಕ್ಕಳ ಚಿಂತೆ, ಸಂಸಾರ ಚಿಂತೆ ಒಳಗೆ ಇಡೀ ಜಗತ್ತು. ಇದು ಮಾಯಾದ್ರಿ, ಮಾಯಾದ ಜಗತ್ತದ. ಹೌದು. ಈ ಜಗತ್ತೆ ಮಾಯಾದ ಜಗತ್ತದಾಗ ನಾವೆಲ್ಲ ಮಾಯಾದೊಳಗೆ ಮುಳುಗಿದೆವು. ಹೌದು. ಮಾಯಾದ ಜಾಲಿಗೆ ಒಳಗ ಈ ಜಾಲಿಗೆ ಅದ. ಹೌದು. ಕರೆ ಭಗವಂತನ ಚಿಂತೆಯಾಗಿದ್ದವರನ್ನು ಒಬ್ಬರನ್ನು ನಾ ನೋಡಲಿಲ್ಲ ಅಂತ ಹೇಳ್ತಾರ ಅವರು. ಹೌದು. ನೀವೆಲ್ಲ ಇವತ್ತ ಕರವಂಜಿ ತಾಯಿಯ ಜಾತ್ರೆ ನಿಮಿತ್ತಕ್ಕಾಗಿ ಬೀರದೇವರ ಮಾಳಿಂಗರಾಯ ಮುತ್ತನ ಪಲ್ಲಕ್ಕಿ ತಾಯಿ ಪೌಳ್ಯಾಗಿ ಇಲ್ಲಿ ಬಂದುದಾಗ್ಯದ. ಹೌದು. ತಾವೆಲ್ಲರೂ ನೀವು ಒಂದೊಂದು ಕೋಟ್ಯಾಧೀಶ ಅದೀರಿ, ಲಕ್ಷಾಧೀಶ ಇದೀರಿ, ಒಂದು 10,000 ಮಾಲಕರು ಇದ್ದೀರಿ. ಹೌದು. ಹೆಂಡ್ರು ಮಕ್ಕಳು ಸಂಸಾರ ಎಲ್ಲ ಬದಿಗಿಟ್ಟಿರಿ. ಇವತ್ತಿನ ರಾತ್ರಿ ಆ ಮಾಳಿಂಗರಾಯ ಬೀರದೇವರ ಕೊರವಂಜಿ ತಾಯಿಯ ನಾಮಸ್ಮರಣೆದಾಗ ತಲ್ಲಿನಾಗಿರಿ ಅಂದ್ರೆ ನಿಮ್ಮಂತ ಪುಣ್ಯವಂತರು ಜಗತ್ತಿನಾಗ ಯಾರು ಇಲ್ಲ ಬಂಧುಗಳೇ. ಹೌದು. ಅದಕ್ಕೆ ಇವತ್ತು ಇದು ಅಪರೂಪದ ರಾತ್ರಿ ಇದು. ಹೌದು. ಇದು ವ್ಯರ್ಥ ಕಳೆಯುವುದು ಬೇಡ. ಕಮಿಟಿಯವರು ಮೇಲಾಗಿ ಪೆಟ್ಟಿಗೆ ಬಂದು ಹೇಳುದು ಒಪ್ಪುದಿಲ್ಲ. ಅದು ಹೌದು. ಮಾತ ಕಮ್ಮ ಹಾಡಿಕೆ ಹೆಚ್ಚಾಗಲಿತ್ತಾರ. ಹೌದು. ಟೈಮ್ ಮುಂಜಾನೆ 5-5:30 ತನಕ ಕಾರ್ಯಕ್ರಮ ನಡೀತದ. ನಾವು ಪ್ರತಿ ವರ್ಷ ಬಂದವ್ರು ಇದ್ದೇವೆ, ನೀವೆಲ್ಲ ಕೇಳದವರು ಇದ್ದೀರಿ. ಹೌದು. ಇವತ್ತು ಅತಿಥಿಯಾಗಿ ಬಂದಾರ. ಗಳೂರಿಗೆ ಕಲಾವಿದರು ಅತಿಥಿಯಾಗಿ ಬಂದಾರ. ಹೌದು. ಸಂಘದಲ್ಲಿ ಮಾಸ್ತರ ಒಳ್ಳೆ ಅನುಭವಿದವದಾರ ನಮ್ಮ ಕೆಂಚು ಮಾಸ್ತರ. ಹೌದು. ವಿಷಯ ಇಟ್ಟನು ಒಂದಿಲ್ಲ. ಏನಿಟ್ರಪ್ಪ ವಿಷಯ? ಒಂದು ಕೇಳುವುದು ಶ್ರೇಷ್ಠ, ಏನ ಮಾಡುವುದು ಶ್ರೇಷ್ಠ. ಹೌದು. ಕೂಡುವುದು ಶ್ರೇಷ್ಠ, ಏನ ಅಗಲುವುದು ಶ್ರೇಷ್ಠ. ಹೌದು. ಕೂಡುವುದು ಅಗಲುವುದು ಮುಗ್ದದ. ಇದು ಇವ್ರ ಸಂಗತಿ ಆಗ್ಯದದು. ಹೌದು. ಅದೇ ಹೊಳ್ಳಿ ಮಾತಾಡೋದು ಬೇಡ. ಕೇಳುದು ಇನ್ನೊಂದು ಮಾಡುದು. ಹೌದು. ನಿಮಗೆ ಮನಸ್ಸಿಗೆ ಮುಟ್ಟಂಗೆ ದೃಷ್ಟ ಅಂತ ಹೇಳ್ತೇವೆ. ಸುಮ್ಮ ಟೈಮ್ ಪಾಸ್ ಮಾಡೋದು ಬೇಡ. ಹೌದು. ಮಾಸ್ತರ ನನ್ನ ಪಾಲಿಗೆ ಕೇಳುದು ಅನ್ನೋದಿರ್ಲಿ. ಹೌದು. ನನ್ನ ಪಾಲಿಗೆ ಕೇಳುದಿರ್ಲಿ. ಹೌದಾ? ಮಾಡುದು ನಿನ್ನ ಪಾಲಿಗೆ ಬಿಡುತ್ತ. ಹೌದು. ಹೇಳ್ತಾರ ಹಿರಿಯರೆಲ್ಲರೂ, ಹಿರಿಯರ ಮಾತು ಕೇಳ್ಕೊತ ಹೋಗ್ರಿ, ಚಲೋ ಆಗತ್ತದ ಅತ್ತಾರ ಇಲ್ರಿ. ಹೌದು. ಹಿರಿಯರ ಮಾತು ಕೇಳ್ಕೊತ ಹೋಗ್ರಿ, ನಿಮಗ ಒಳ್ಳೆ ಆಗ್ತದ. ಏನು ಮಾಡಿದ್ರಿ ಮನಸ್ಸಿಗೆ ಬಂದಾಗ ಮಾಡ್ಯಾನ ಅವನೇ ಭೋಗಿಸ್ಯಾನ ಅತ್ತಾರ. ಹೌದು. ಒಬ್ಬರು ಹಿರಿಯರದ ಕೇಳ್ಕೊತ ಹೋಗ್ರಿ, ಏನು ಲಾಭದ? ಬೇಕಲ್ರಿಪ್ಪ. ಈ ಭೂಮಿ ತಲೆ ಮ್ಯಾಗ ನಾವು ನೀವೆಲ್ಲರೂ ತಾಯಿ ತಂದೆ ಹೊಟ್ಟಿಲಿ ಹುಟ್ಟಿದೆವು. ಹೌದು. ತಾಯಿ ಹಾಲಿನ ಋಣ ಒಬ್ಬರೇ ಮುಡಿಸ್ಯಾರೇನ್ರಿ? ಹೌದು. ತಾಯಿ ಹಾಲಿನ ಋಣ ಒಬ್ಬರೇ ಮುಡಿಸ್ಯಾರೇನು? ಮುಡಿಸಿರ್ಬೇಕಲ್ರಿ. ಯಾರು? ರಗಡ ಮಂದ್ಯಾರ ಹೇಳಲ್ಲ. ಯಾರು ಮುಡಿಸಿದ್ರು? ಹೆಸರು ಬೇಕಲ್ಲ. ಬೇಕಲ್ರಿ. ಮತ್ತೆ ತಾಯಿ ಎದೆ ಹಾಲಿನ ಋಣ, ಗುರುವಿನ ಋಣ, ಒಂದು ಮಣ್ಣಿನ ಋಣ ಯಾವನಿಗೆ ಮುಡಿಸೋದು ಆಗಿಲ್ಲತ್ತ. ಖರೆ ತ್ರತಾಯುಗದಾಗ ತಾಯಿ ಎದೆ ಹಾಲಿನ ಋಣ ಒಬ್ಬ ಮುಟ್ಟಿಸಿ ಹೋಗ್ಯಾನ. ಹೌದು. ಯಾರವರು? ಅವನೇ ಹನುಮಂತ. ಹೌದು. ರಾಮ ಭಕ್ತ ಹನುಮಂತ ತಾಯಿ ಎದೆ ಹಾಲಿನ ಋಣ ಹ್ಯಾಂಗ ಮುಡಿಸ್ಯಾನ ಕೇಳದ ಬಗ್ಗೆ ನನ್ನ ಪಾಲಿಗೆ ಏನದ ಕೇಳೋದು ನೋಡ್ರಿ.
ಹೇಳೋದದ ಹೌದು ಹೌದು ವಿಷಯ ಈಗ ನಡೆದದ ನಾಂದಿ ಹಾಡ್ಲಾಗತ್ತಿದೆವು ಹೌದು ಮುಗಿಸಿದ್ರೆ ಕೊಟ್ಟ ಬಿಡ್ರಿ ಅವ್ರಿಗೆ ಪಾಳಿ ಇರ್ಲಿ ಇರ್ಲಿ ಅದಕ್ಕೆ ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ಉಭಯ ಕಲಾವಿದರಿ ಚಾನ್ಸ್ ಹೋಗ್ತದ ಮುಗಿಸ್ರಿ ಅಂದ್ರ ಅವ್ರು ಅವ್ರ ಮೈ ಕಸ್ಕೋತಾರ ಇಲ್ಲದ್ರ ನೀವು ಹಂಗ ಅಲ್ಲಗತ್ರಿ ಅಂದ್ರ ಅದಕ್ಕೆ ಇರ್ಲಿ ನೀವು ಎನ್ಕೆ ಮಂದಿ ಮಾತು ಕೇಳಕ್ ಹೌಸದ ಎನ್ಕೆ ಮಂದಿ ಹಾಡು ಕೇಳೋದದ ನಾವು ಪ್ರತಿ ವರ್ಷ ಬಂದವ್ರೇ ಇದ್ದೇವೆ ನೀವು ಕೇಳದವ್ರೇ ಇದ್ರಿ ಗೊತ್ತದ ಹಾಡ್ರಿ ಅಂದ್ರ ಅವರು ತಿಳ್ದಂಗೆ ಐತಿ ಇಲ್ಲಿ ಹೌದು ಹೌದು ಆಯ್ತಾಯ್ತು ಮತ್ತೇನದ್ರಿ ಅದಕ್ಕೆ ಗಳೂರಿಗೆ ಸಂಘದವ್ರಿಗೆ ಪಾಳಿ ಹೋಗ್ತದ ಅವರಿಗೆ ಕೊಟ್ಟು ಬಿಡೋಣ್ರಿ